ಬಹಳ ಅಂತ ಅರ್ಥ ಹೇಳುವ ವಿಷಯದಲ್ಲಿ 100 ಅಂತನೋ ಶಬ್ದ ಬಳಕೆಯನ್ನು ಮಾಡಿದ್ದು ಕಂಡಿದೆ. ಆಮೇಲೆ ಸಾವಿರಾರು ಅಂತರೋ ಅರ್ಥ ಹೇಳುವಾಗ ಬಹುತ್ವ ಅಂತನೋ ಬಹುಶಬ್ದವನ್ನ ಪ್ರಯೋಗ ಮಾಡಿದು ಕಂಡಿದೆ. ಆದ್ದರಿಂದ ನಾವು ಆ ಶಬ್ದಗಳ ಅರ್ಥವನ್ನ ತಿಳಿದುಕೊಂಡಾಗ ಬಹುದಾ ಕೆಲವು ಶ್ರುತಿಗಳಲ್ಲಿ ಬಹುದಾ ಅಂತಾರ, ಅನೇಕದ ಅಂತ ಹೇಳ್ತಾರ. ಅನೇಕದ ಬಹುದ ಯಾವ ಶಬ್ದಗಳಿಗೂ ವಿರೋಧದ ಪ್ರಸಕ್ತಿ ಇಲ್ಲ. ಆದ್ದರಿಂದ ಈ ತಾರತಮ್ಯ ಇದು ವೇದೋಕ್ತವಾದದ್ದು, ಶ್ರುತಿಯಲ್ಲಿ ಹೇಳಿದ್ದು. ಈ ತಾರತಮ್ಯಕ್ಕೆ ಯಾವ ಚ್ಯುತಿನೂ ಬರೋದಿಲ್ಲ. ತೇಷಾಂ ಸ್ವರೂಪಮಿದಮೇವ ಯಥೋಥ ಮುಕ್ತೌ ಏವಮೇವ ಮುಕ್ತಾವಪ್ಯೇವಮೇವ ಸತತೋಚ್ಚ ವಿನೀಚ ರೂಪಾಃ ಶಬ್ದಶತಂ ದಶಸಹಸ್ರಮಿತಿ ಸ್ಮ ಯಸ್ಮಾತ್ ತಸ್ಮಾನ್ನ ಹೀನ ವಚನೋಥ ತತೋಗ್ರ ರೂಪಾಃ. ಅಲ್ರಿ, ಸಂಸಾರದಲ್ಲಿ ನಮಗೆ ನಾನಾ ತರದ ತಾಪತ್ರಗಳಿರ್ತಾವ, ತೊಂದರೆಗಳಿರ್ತಾವ. ಅದರಿಂದಾಗಿ ಏನೋ ಒಂದು ನಿಮಿತ್ತದಿಂದ ತಾರತಮ್ಯ ಏನೋ ಬರಬಹುದು. ಮುಕ್ತಿ ಹೊಂದದ ಮೇಲೆ ಅಲ್ಲಿ ಯಾವ ತರದ ನಮಗ ನಿಮಿತ್ತಗಳೇ ಇರೋದಿಲ್ಲ. ನಿಮಿತ್ತಗಳೇ ಇರೋದ್ರಿಂದ ಮೇಲೆ ಮುಕ್ತಿಯೊಳಗೆ ಯಾಕೆ ಈ ತಾರತಮ್ಯವನ್ನ? ಮುಕ್ತಿಯೊಳಗೆ ಇಲ್ಲ ಅಂತ ತನ್ನಾಸ್ತಿ ಪ್ರಾಪ್ತಂ, ಅಲ್ಲಿ ತಾರತಮ್ಯವನ್ನು ಹೇಳೋ ಕಾರಣ ಇಲ್ಲ, ಬೇಕಾಗಿಲ್ಲ. ಏನು ಪ್ರಶ್ನೆ ರೀ? ಸಂಸಾರದಲ್ಲಿ ನಾನಾ ವಿಧವಾದ ವ್ಯಾಪಾರದಲ್ಲಿ ನಾವು ಮಗ್ನರಾದದ್ದರಿಂದ, ನಾನಾ ತರದ ಅವಸ್ಥೆಗಳು ನಮಗೆ ಬರ್ತಾ ಇದ್ದರಿಂದ, ವೈಚಿತ್ರ್ಯವಿದ್ದುದರಿಂದ, ಉಪಾಧಿಗಳು ನಾನಾ ತರದ್ದು ಇದ್ದುದರಿಂದ ತಾರತಮ್ಯ ಇರಲಿ. ಆದರೆ ಉಪಾಧಿಗಳು ಎಲ್ಲವೂ ಕೂಡ ನಾಶ ಆದ ಮೇಲೆ ಮುಕ್ತಿ ಒಳಗೆ ಯಾಕೆ ತಾರತಮ್ಯ ಬೇಕು? ಅಲ್ಲಿ ತಾರತಮ್ಯ ಬೇಕಾಗಿಲ್ಲ ಅಂತ ಪ್ರಶ್ನೆ ಬಂದರೆ ಇದಕ್ಕೆ ಈ ಶ್ಲೋಕದಲ್ಲಿ ಉತ್ತರ ಕೊಡ್ತಾರೆ. ತೇಷಾಂ ಸ್ವರೂಪಂ ಇದಮೇವ ಯತಃ. ನೋಡ್ರಿ, ಈ ತಾರತಮ್ಯ ಏನದಲ್ಲ ಜೀವರಾಶಿಗಳಲ್ಲಿ, ಈ ತಾರತಮ್ಯ ಜೀವರಾಶಿಗಳ ಸ್ವರೂಪ. ತೇಷಾಂ ಅಂದ್ರೆ ಜೀವರಾಶಿಗಳ, ಇದಂ ಸ್ವರೂಪಂ ಇದಮೇವ ಸ್ವರೂಪಂ, ಇದು ಸ್ವರೂಪ. ಏನ್ ಸ್ವರೂಪ? ತಾರತಮ್ಯದ ಸ್ವರೂಪ. ಅಂದರೆ ಆಯಾ ಜೀವರಾಶಿಗಳ ಯೋಗ್ಯತಾ ಇದು ಅನಾದಿ ಕಾಲದಿಂದ ಇದ್ದದ್ದು. ಅದು ಈ ಸಂಸಾರದೊಳಗಿನ ತಾರತಮ್ಯದ ವೈಚಿತ್ರದಿಂದಾಗಿ ಬಂದದ್ದಲ್ಲ. ಅನಾದಿ ಕಾಲದಿಂದ ಆಯಾ ಸ್ವರೂಪ ಇದ್ದದ್ದು. ಆ ಸ್ವರೂಪದ ಅಭಿವ್ಯಕ್ತಿಗಾಗಿ ಇದೆಲ್ಲ ಸಾಧನೆಯನ್ನ ಮಾಡಿಕೊಳ್ಳೋದು. ಆದ್ದರಿಂದ ಈ ಜೀವರಾಶಿಗಳ ತಾರತಮ್ಯ ಇದು ಸ್ವರೂಪದಲ್ಲೇ ಇದ್ದುದರಿಂದ, ಇದು ಯಾವ ಉಪಾಧಿಯಿಂದ ಬಂದದ್ದಾಗದೇ ಇದ್ದುದರಿಂದ, ಸ್ವರೂಪ ಅಲಾ ಕಾಲದಲ್ಲೂ ಅನಾದಿ ಕಾಲದಿಂದ ಅನಂತ ಕಾಲದಲ್ಲೂ ಅದೇ ತರ ಇರ್ತಿದ್ದರಿಂದ ಆ ತಾರತಮ್ಯನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರ್ತದೆ. ನಿಮಿತ್ತದಿಂದ ಬಂದಿದ್ದರೆ ನಿಮಿತ್ತ ಹೋದ್ರೆ ಹೋಗ್ತದೆ. ನಿಮಿತ್ತದಿಂದ ಬಂದಿದ್ದಲ್ಲ, ಅದು ಕಾರಣದಿಂದ ಬಂದದ್ದಲ್ಲ, ಉಪಾಧಿಯಿಂದಾಗಿ ಬಂದದ್ದಲ್ಲ. ಉಪಾಧಿ, ಕಾರಣ, ನಿಮಿತ್ತ ಎಲ್ಲ ಒಂದೇ ಅರ್ಥವನ್ನು ಹೇಳಿಕೊಡ್ತಕ್ಕಂಥದ್ದು. ಆದ್ದರಿಂದ ಈ ಕಾರಣಗಳಿಂದ ಬಂದದ್ದಲ್ಲ, ಅದು ಅವರವರ ಸ್ವರೂಪ. ಅಥ ಅಂದ್ರೆ ತಸ್ಮಾತ್, ಆದ ಕಾರಣ ಮುಕ್ತೌವಪಿ ಏವಮೇವ ಯತಃ ತೇಷಾಂ ಸ್ವರೂಪಂ ಇದಮೇವ. ಯತಃ ಯಾವ ಕಾರಣ, ತೇಷಾಂ ಆ ಜೀವರಾಶಿಗಳ ಸ್ವರೂಪಂ ಇದಮೇವ ಈ ತಾರತಮ್ಯೋಪೇತವಾದ ಸ್ವರೂಪವೇ ಇದೆಯೋ. ಅಥ ಅಂದ್ರ ತಸ್ಮಾತ್ ಅಂತ ಅರ್ಥ. ಅಥ ಅನ್ನೋ ಶಬ್ದಕ್ಕೆ ತಸ್ಮಾತ್ ಅಂತ ಅರ್ಥ. ಆದ ಕಾರಣ ಮುಕ್ತೌವಪಿ ಏವಮೇವ, ಮುಕ್ತಿಯೊಳಗೂ ಹಾಗೆ ಇರ್ತದ. ಅಂದ್ರೆ ಏನು? ಯಥಾ ಸಂಸಾರೇ ಉಚ್ಚ ನೀಚಾಹ ತಥಾ ಸತತಂ ನಿರಂತರಂ ಉಚ್ಚ ನೀಚ ರೂಪಾಹ ಸಂತಿ. ಸಂಸಾರದಲ್ಲಿ ಯಾವ ರೀತಿಯಾಗಿ ಏರಿಳಿತಗಳವನೋ, ಉಚ್ಚ ನೀಚಗಳ ಸ್ಥಾನಗಳದನೋ ಅದೇ ಯಾವಾಗಲೂ ಇದ್ದದ್ದು, ಅದು ನಿರಂತರ ಇದ್ದದ್ದು. ಸತತ ಉಚ್ಚ ವಿನೀಚ ರೂಪಾಹ. ಮುಕ್ತೌವಪಿ ಮುಕ್ತಿಯಲ್ಲಿಯೂ ಕೂಡ ಏವಮೇವ ಇದೇ ರೀತಿಯಾಗಿ. ಯಾವ ರೀತಿಯಾಗಿ?
ಯಥಾ ಸಂಸಾರೇ ಯಾವ ರೀತಿಯಾಗಿ ಸಂಸಾರದಲ್ಲಿ ಉಚ್ಚ ವಿನೀಚ ರೂಪಾಹ ಮೇಲೆ ತೆಳಗೆ ಎತ್ತರ ಇತ್ಯಾದಿ ಏನು ಸ್ಥಾನಗಳನ್ನು ನಾವು ನೋಡ್ತೇವೆಯೋ ಇದು ಸತತ ಅಂದ್ರೆ ಯಾವಾಗಲೂ ನಿರಂತರವಾಗಿ ಈ ತಾರತಮ್ಯ ಇರೋದೇ. ಸ್ವರೂಪ ಸೇವ ಉಪಾಧಿತ್ವಾತ್ ತಸ್ಯ ಚ ಅನಾಶಾತ್. ಸ್ವರೂಪ ಇದು ಉಪಾಧಿ. ಈ ತರದ ಉಚ್ಚ ನೀಚ ಭಾವ ಬರ್ಲಿಕ್ಕೆ ಕಾರಣ ಏನು? ಅವ್ರ ಸ್ವರೂಪ. ಅವರ ಸ್ವರೂಪನೇ ಹಾಗೆ ಉಚ್ಚ ನೀಚದ ಸ್ಥಾನದಲ್ಲಿ ಇದ್ದುದರಿಂದ ಸ್ವರೂಪಕ್ಕಂತೂ ನಾಶ ಇಲ್ಲ. ಸ್ವರೂಪ ಎಂಬ ಉಪಾಧಿಗೆ ನಾಶವಿಲ್ಲದ ಮೇಲೆ ಆ ಉಪಾಧಿಕೃತವಾದ ತಾರತಮ್ಯಕ್ಕೂ ನಾಶವಿಲ್ಲ. ಸ್ವರೂಪಸ್ಸೇವ ಇಲ್ಲಿ ಉಪಾಧಿ. ಅವ್ರ ಪ್ರಶ್ನೆ ಏನು? ಉಪಾಧಿಗಳೇ ಇಲ್ಲ, ಸಂಸಾರವೆಂಬ ಉಪಾಧಿನೇ ಇಲ್ಲ, ಅಂದ ಮೇಲೆ ಉಚ್ಚ ನೀಚ ಯಾಕೆ ಬರ್ತದ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಟ್ರು, ಮುಕ್ತಿ ಒಳಗೂ ಕೂಡ ಸ್ವರೂಪವಿದ್ದುದರಿಂದ ಆ ಸ್ವರೂಪನೇ ವೈಚಿತ್ರಕ್ಕೆ ಕಾರಣ. ಅದು ಸ್ವರೂಪನೇ ಉಪಾಧಿ ಆದದ್ದರಿಂದ ಸ್ವರೂಪ ಎಂಬ ಉಪಾಧಿಗೆ ನಾಶವಿಲ್ಲದೆ ಇದ್ದುದರಿಂದ ನಾಶವಿಲ್ಲದ ಉಪಾಧಿಯಿಂದ ಬರುವ ಈ ಉಚ್ಚ ನೀಚತ್ವ ಎನ್ನುವ ತಾರತಮ್ಯ ಇದು ಮುಕ್ತಿಯೊಳಗೂ ಇದ್ದದ್ದು. ಜೀವನ ಸ್ವರೂಪಕ್ಕೆ ನಾಶವಿಲ್ಲ, ಜೀವ ನಿತ್ಯ, ಆದ್ದರಿಂದ ಅವನ ಸ್ವರೂಪ ನಿತ್ಯವಾಯಿತು. ಸ್ವರೂಪ ನಿತ್ಯವಾದದ್ದರಿಂದ ಸ್ವರೂಪದೊಳಗೆ ತಾರತಮ್ಯ ಇದ್ದುದರಿಂದ ಸ್ವರೂಪಕ್ಕೆ ನಾಶವಿಲ್ಲದೆ ಇದ್ದುದರಿಂದ ತಾರತಮ್ಯಕ್ಕೂ ನಾಶವಿಲ್ಲ. ಅದರಿಂದ ಸ್ವರೂಪದೊಳಗೇನೆ ಉಚ್ಚ ನೀಚತ್ವ ಎಂಬ ತಾರತಮ್ಯವಿದ್ದರಿಂದ ಮುಕ್ತಿ ಇದೇ ಸ್ವರೂಪ, ಮುಕ್ತಿಯೊಳಗೆ ಹೋದರೂ ಕೂಡ ಅಲ್ಲೂ ತಾರತಮ್ಯ ಇದ್ದದ್ದೇ. ಅದಕ್ಕಾಗ್ಲೇನೆ ಹೇಳ್ತಾರೆ ಉಪಾಧಿ ಇದು ಎರಡು ವಿಧ. ಜೀವೋಪಾಧಿರ್ ದ್ವಿಧಾ ಪ್ರೋಕ್ತ. ಸ್ವರೂಪ ಟಿಪ್ಪಣಿಕಾರರು ಬರೀತಾರೆ, ಜೀವೋಪಾಧಿರ್ ದ್ವಿಧಾ ಪ್ರೋಕ್ತ ಸ್ವರೂಪಂ ಬಾಹ್ಯಮೇವ ಚ ಬಾಹ್ಯೋಪಾಧಿರ್ ಲಯಂ ಯಾಂತಿ ಮುಕ್ತವು ಅನ್ಯಸ್ಯತು ಸ್ಥಿತಿ. ಜೀವನಿಗೆ ಎರಡು ಉಪಾಧಿಗಳಿವೆ. ಒಂದು ಸ್ವರೂಪ ರೂಪವಾದ ಉಪಾಧಿ, ಇನ್ನೊಂದು ಸ್ವರೂಪದಿಂದ ಭಿನ್ನವಾದ ಬಾಹ್ಯವಾದ ಉಪಾಧಿ. ಬಾಹ್ಯವಾದ ಉಪಾಧಿ ಯಾವುದು? ಈ 84 ಲಕ್ಷ ಯೋನಿಗಳಲ್ಲಿ ಬರುವ ಶರೀರಗಳು, ಇದು ಬಾಹ್ಯೋಪಾಧಿ. ಈ ಬಾಹ್ಯೋಪಾಧಿಯಿಂದ ಅವನು ಉಚ್ಚ ನೀಚ ಅಂತ ಅನಿಸಿಕೊಳ್ಳುತ್ತಾನೆ. ಅದರಂತೆ ಸ್ವರೂಪನು ಒಂದು ಉಪಾಧಿ. ಸ್ವರೂಪ ಅಂದ್ರೆ ಯಾರು? ಅವನೇ. ಈ ಬಾಹ್ಯೋಪಾಧಿ ಏನದಲ್ಲ, ಈ ಬೇರೆ ಬೇರೆ ಶರೀರಗಳು ಬರುವುದು ಅನ್ನುವುದು ಇದು ಲಯಂ ಯಾಂತಿ. ಈ ಬಾಹ್ಯೋಪಾಧಿಗೆ ನಾಶವಿದೆ. ಮುಕ್ತವು ಅನ್ಯಸ್ಯತು ಸ್ಥಿತಿ. ಇವ ಮುಕ್ತಿಯನ್ನು ಹೊಂದಿದ ಅಂದರೆ ಜೀವ ಸ್ವರೂಪವೆಂಬ ಉಪಾಧಿ ಇರುತ್ತದೆ, ಅದು ನಿತ್ಯ, ಅದಕ್ಕೆ ನಾಶ ಇಲ್ಲ, ಅದು ಮುಕ್ತಿ ಒಳಗೂ ಇರುತ್ತದೆ. ಆ ಮುಕ್ತಿ ಒಳಗೂ ಇರುವ ಉಪಾಧಿಯಲ್ಲೇನೆ ತಾರತಮ್ಯವಿದ್ದುದರಿಂದ ಅಲ್ಲಿಯೂ ತಾರತಮ್ಯ ಬರುತ್ತದೆ. ಯೇಷಾಂ ಸ್ವರೂಪಮಿದಮೇವ ಯತೋಥ ಮುಕ್ತೌ ಅಪ್ಯೇವಮೇವ ಸತತೋಚ್ಚ ವಿನೀಚ ರೂಪಾಃ ಶಬ್ದಶತಂ ದಶಸಹಸ್ರಮಿತಿ ಸ್ಮ ಯಸ್ಮಾತ್ ತಸ್ಮಾನ್ ನ ಹೀನವಚನೋತ ತತೋಗ್ರ ರೂಪಾಃ. ಕೆಲವು ಕಡೆಗೆ ಶತಶಬ್ದಕ್ಕೆ ಬಹುತ್ವ ಅಂತ ಅರ್ಥ. ಆ ಬಹುತ್ವ ಅಂತ ಅನ್ನೋ ವಿಷಯದಲ್ಲಿ ಪ್ರಮಾಣ ಏನು? ಹಿಂದೆ ಹೇಳಿದರು, ಶಬ್ದೋ ಬಹುತ್ವ ವಚನ ಅಂತ. ಆ ಶಬ್ದೋ ಬಹುತ್ವ ವಚನ ಅಂತನೋ ಶಬ್ದಕ್ಕೆ ಆ ಶತಂ ಅಂತನೋ ಅರ್ಥವನ್ನ ಏನು ಮಾಡಿದ್ದಾರೆ ಅಂದ್ರೆ ಶತಶಬ್ದಕ್ಕೆ ಬಹುತ್ವ, ಅನೇಕ, ಬಾಳ ಅಂತ ಅರ್ಥನೇ ಹೊರತು 100 ಅಂದ್ರೆ 100 ಅಂತ ಅರ್ಥ ಅಲ್ಲ. ಭಗವಂತನ ರೂಪಗಳಿಗೆ ಸಹಸ್ರ ಅಂತ ಕರೀತಾರೆ. ಸಹಸ್ರ ಅಂದ್ರೆ 1000 ಅಂತ ಅರ್ಥ ಏನು? ಸಹಸ್ರ ಅನ್ನೋ ಶಬ್ದಕ್ಕೆ ಒಂದು ಅರ್ಥ 1000 ಇದ್ದರೂ 1000 ಅಂತ ಅರ್ಥ ಅಲ್ಲ. ಅಲ್ಲಿ ಸಹಸ್ರತೀತಿ ಸಹಸ್ರ. ಭಗವಂತ ಎಷ್ಟೆಷ್ಟು ತೆಗೆದುಕೊಳ್ತಾನೋ ಅಷ್ಟಷ್ಟು ರೂಪಗಳು ಅವ್ರ ಜೊತೆಗೆ ಬರುತ್ತವೆ, ಆದ್ದರಿಂದ ಸಹಸ್ರ ಅಂತ ಹೆಂಗ ಅರ್ಥವನ್ನ
ಹೇಳ್ತಾರೋ ಹಾಗೆ ಶತ ಅನ್ನೋ ಶಬ್ದಕ್ಕೆ ಬಹುತ್ವ ಅಂತ ಅರ್ಥ. ಅದಕ್ಕೇನು ಪ್ರಮಾಣ ಅಂತ ಈ ರೀತಿಯಾಗಿ ಕೇಳಿದರೆ ಅದಕ್ಕೆ ಹೇಳ್ತಾರೆ ಶ್ರುತಿ. ದಶಶತಂ ಸಹಸ್ರಂ ಇತ್ಯಪರಿಮಿತ ನಾಮಾನಿ ಇತಿ ಶ್ರುತಿ ಪ್ರಸಿದ್ಧ. ಇನ್ನೊಂದು ಹೇಳ್ತಾರೆ ಶತಂ ದಶಸಹಸ್ರಂಚ ಪದಮಾನಂತ್ಯವಾಚಕಂ ಯನ್ಮಯೋಕ್ತಂತು ವಚನಂ ನತಾದಾನಂತ್ಯವಾಚಕಂ ಅಂತ ಹೇಳಿದ್ದಾರೆ. ಇವೆಲ್ಲ ಪ್ರಮಾಣಗಳು. ಈ ಪ್ರಮಾಣಾನುಸಾರವಾಗಿ ಶ್ರುತ್ಯರ್ಥ ಅನುವಾದ ಪೂರ್ವಕ ಪ್ರತೀತಿಯನ್ನ ಗ್ರಹಣ ಮಾಡಿ ಶತ ಅನ್ನೋ ಶಬ್ದಕ್ಕೆ ದಶ ಶತ ಸಹಸ್ರ ಇವೆಲ್ಲ ಏನರ್ಥ ಹೇಳ್ತವೆ? ಅಪರಿಮಿತ ನಾಮಾನಿ, ದೇವರ ನಾಮಗಳು 10 ತಿಳ್ಕೊಬೇಡ್ರಿ, 100 ತಿಳ್ಕೊಬೇಡ್ರಿ, ಸಹಸ್ರ ಅಂತ ತಿಳ್ಕೊಬೇಡ್ರಿ. ಸಹಸ್ರ ಅನ್ನೋ ಶಬ್ದಕ್ಕೂ ಅಪರಿಮಿತ ಅಂತ ಅರ್ಥ, ಶತ ಅನ್ನೋ ಶಬ್ದಕ್ಕೂ ಅಪರಿಮಿತ ಅಂತ ಅರ್ಥ, ದಶ ಅನ್ನೋ ಶಬ್ದಕ್ಕೂ ಅಪರಿಮಿತ ಅಂತ ಅರ್ಥ. ಆದ್ದರಿಂದ ಶತ ಶಬ್ದಕ್ಕ ಕಮ್ಮಿ ಆಯ್ತಲ್ಲ. ದೇವರು ಅನಂತಾನಂತ ರೂಪವುಳ್ಳವನು ಅಂತ ಹೇಳುವಾಗ ಶತ ಅನ್ನೋ ಶಬ್ದಕ್ಕೆ 100 ಅಂತ ಮಾಡ್ಬಿಟ್ರೆ ಅಲ್ಪ ಆಗ್ಬಿಡ್ತಲ್ಲ. ಅಂದ್ರೆ ಅಲ್ಪ ಅಂತ ತಿಳಿದುಕೊಳ್ಳಬೇಡ್ರಿ. ಶತ ಶಬ್ದಕ್ಕ ಅಲ್ಪ ಹೀನ ವಚನ ಅಂತ ತಿಳ್ಕೋಬೇಡ್ರಿ, ಅದು ಅಪರಿಮಿತ ಅಂತೆ ಅರ್ಥ ಈ ಪ್ರಮಾಣಾನುಸಾರವಾಗಿ. ಇನ್ನ ಅದನ್ನೇ ಉಪಸಂಹಾರವನ್ನ ಮಾಡ್ತಾರೆ. ಅಥ ಯಥೋ ತಥೋ ಅಗ್ರ ರೂಪಾಹ, ಆ ಭಗವಂತನ ರೂಪಗಳು ಅವು ಶ್ರೇಷ್ಠವಾದ ರೂಪಗಳು, ಅದಕ್ಕೆ ಇತಿಮಿತಿಗಳು ಇಲ್ಲ, ಅವು ಅನಂತಾನಂತ ರೂಪಗಳಾಗಿವೆ. ಸಂಖ್ಯಾನ್ಯಥಾತ್ವಂ ಯತ್ರ ಸ್ಯಾತ್ ತತ್ರಾವೇಶ ವಿಶೇಷತಃ ಅವರಾಣಾಂ ಗುಣಸ್ಯಾಪಿ ಪರಮೀಯತ್ವತಸ್ತಥಾ ಅಂತ ಛಾಂದೋಗ್ಯ ಭಾಷ್ಯದಲ್ಲಿ ಹೇಳಿದ್ದಾರೆ. ಹೀಗೆ ಬೇರೆ ಬೇರೆ ಪ್ರಮಾಣಗಳಲ್ಲಿ ಅನುವ್ಯಾಖ್ಯಾನಾದಿಗಳಲ್ಲಿ ಈ ಜೀವರಾಶಿಗಳ ಬಿಂಬ ಪ್ರತಿಬಿಂಬ ಭಾವ ಅದು 100 ಗುಣಗಳಿಂದ ಕ್ರಮವಾಗಿ ಹೆಚ್ಚಾಗುವುದು ಈ ತಾರತಮ್ಯದಿಂದ ಇರುತ್ತದೆ ಇತ್ಯಾದಿಯಾಗಿ ಅನೇಕ ಪ್ರಮಾಣಗಳಿಂದ ಸಿದ್ಧವಾಗುತ್ತದೆ. ಆದ್ದರಿಂದ ಶಬ್ದದಿಂದ 100, 10, 1000 ಅಂತ ಹೇಳಿದ್ದಾರೆ ಎಂದ ಮಾತ್ರಕ್ಕೆ ಅದು ಹೀನ ವಚನ, ಅಲ್ಪ ವಚನ ಅಂತ ತಿಳಿದುಕೊಳ್ಳಬೇಡ್ರಿ. ಭಗವಂತನ ರೂಪಗಳು ಅವು ಅನಂತಾನಂತ. ಬಾಯಿಯಿಂದ 10, 100 ಅಂತ ಅಂದಿದ್ದರೂ ಆ ಶಬ್ದಗಳಿಗೆ ಅರ್ಥನೇ ಅನಂತ ಅಂತ ಅರ್ಥ, ಅಪರಿಮಿತ ಅಂತ ಅರ್ಥ, ಬಹಳ ಅಂತ ಅರ್ಥ. ಆ ಬಹಳ ಅನ್ನೋ ಶಬ್ದಕ್ಕೆ ಅದು ಅನೇಕ, ಬಹಳ ಅನ್ನೋ ಶಬ್ದಕ್ಕೆ ಅದು ಇಷ್ಟಕ್ಕೆ ಸೀಮಿತ ಅಂತಲ್ಲ. ಅದು ಬಹಳ ಮಂದಿ ಬಂದಿದ್ರು ಅಂತ 100 ಮಂದಿ ಕುಳಿತಾಗೂ ಬಹಳ ಮಂದಿ ಅಂತ ಶಬ್ದ ಆಡ್ತಾರ, 1000 ಮಂದಿ ಕೂತಾಗೂ ಬಹಳ ಶಬ್ದ ಅಂತ ಆಡ್ತಾರ, ಲಕ್ಷಾಂತರ ಮಂದಿ ಕೂತಾಗೂ ಬಹಳ ಮಂದಿ ಬಂದಿದ್ರು ಅಂತ ಅಂತಾರ. ಆದ್ರೆ ಬಹಳ ಅನ್ನೋ ಶಬ್ದ ಏನಾಯ್ತ್ರಿ? ಇದು ಅದು ಅನಂತ ಅಂತೂ ಅರ್ಥ ಹೇಳ್ತದೆ, ಅಪರಿಮಿತ ಅಂತೂ ಅರ್ಥ ಹೇಳ್ತದೆ. ಆದ್ದರಿಂದ ಆ ಶಬ್ದಗಳಿಗೆ ಕಮ್ಮಿ ಅಂತ ಅರ್ಥವನ್ನ ಸರ್ವಥಾ ಮಾಡಿಕೊಳ್ಳಬೇಡ್ರಿ ಅಂತ ಪ್ರಮಾಣ ಪುರಸ್ಸರವಾಗಿ ತೋರಿಸಿಕೊಡುತ್ತಾರೆ. ಏವಂ ನರೋತ್ತಮ ಪರಸ್ತು ವಿಮುಕ್ತಿ ಯೋಗ್ಯ ಅನ್ಯೇ ಚ ಸಂಸ್ಕೃತಿ ಪರ ಅಸುರಾಸ್ತಮೋಗಾಃ ಏವಂ ಸದೈವ ನಿಯಮಃ ಕ್ವಚಿದನ್ಯಥಾನ ಯಾವನ್ನ ಪೂರ್ತಿರುತ ಸಂಸ್ಕೃತಿಗಾ ಸಮಸ್ತಾಃ. ಆಮೇಲೆ ಯದಾ ಮುಕ್ತಾಃ ತದಾ ನ ಸಂಸಾರಿಣ, ಯದಾ ಸಂಸಾರಿಣ ತದಾ ನ ಮುಕ್ತಾಃ, ಸಂಸಾರಿಷು ಕೇಶಿಷು ಸದಾ ತಾರತಮ್ಯ ಕಥನಂ ಸೃತ್ಯಾದಿ ಕಥನಂ ಕಥಂ. ಅಲ್ರಿ, ಸಂಸಾರದೊಳಗೂ ತಾರತಮ್ಯ ಹೇಳ್ತೀರಿ, ಮುಕ್ತಿಯೊಳಗೂ ತಾರತಮ್ಯವನ್ನು ಹೇಳ್ತೀರಿ. ಈ ತಾರತಮ್ಯವನ್ನ ಸೃಷ್ಟ್ಯಾದಿ ಕಥನವನ್ನ, ತಾರತಮ್ಯ ಕಥನ ಅಂದ್ರೆ ಸೃಷ್ಟ್ಯಾದಿ ಕಥನವನ್ನ ಹೇಗೆ ತಿಳಿದುಕೊಳ್ಳೋದು ಅಂತ ಕೇಳ್ತಾರೆ. ಈ ಏನು ನೇಮದಲ್ಲ, ತಾರತಮ್ಯದ ನೇಮ, ಈ ನೇಮ ಇದು ಎಂದು ಬೇರೆ ರೀತಿಯಿಂದ ಆಗಲ್ಲ. ನರೋತ್ತಮ ಪರಾಹ ಅಂದ್ರ ಕೇಶಾಂಚಿತ್ ಮುಕ್ತೋ ಸತ್ಯಾಮಪಿ. ಕೆಲವರು ನರೋತ್ತಮ ಪರಾಹ, ನರೋತ್ತಮೋ ವಾಯು ಪರಹ ಮುಖ್ಯ ಏಷಾಂತೆ. ನರೋತ್ತಮ ಅಂದ್ರೆ ಮನುಷ್ಯೋತ್ತಮರು, ನರೋತ್ತಮರು ಅಂದ್ರೆ ಜೀವೋತ್ತಮರು, ಜೀವೋತ್ತಮರು ಅಂದ್ರೆ ವಾಯುದೇವರು. ಆ ವಾಯುದೇವರೇ ಮುಖ್ಯವಾಗಿ ಉಳ್ಳ ಏನು ಮನುಷ್ಯೋತ್ತಮರಿದ್ದಾರೋ ಅವರಿಗೆ ನರೋತ್ತಮ ಪರ ಅಂತಂತಾರೆ. ನರೋತ್ತಮ ಪರ ಅಂದ್ರೇನು?
ಜೀವೋತ್ತಮರಾದ ವಾಯುದೇವರೇ ಮುಖ್ಯವಾಗಿ ಉಳ್ಳ ಯಾವ ಜೀವರಾಶಿಗಳು ಅವರು ನರೋತ್ತಮ ಪರರು ಅಂದ್ರೆ ಮನುಷ್ಯೋತ್ತಮರು. ಅಥವಾ ಮನುಷ್ಯೋತ್ತಮರೇ ಯಾರಿಗೆ ಅವರರಾಗಿದ್ದಾರೆ, ಕಮ್ಮಿಯಾಗಿದ್ದಾರೆ ಅಂತವರು ಅಂತೂ ಇನ್ನೊಂದು ರೀತಿಯ ಅರ್ಥವನ್ನು ಇಟ್ಕೊಳ್ರಿ ಅಂತ ಹೇಳ್ತಾರೆ. ಅಂದ್ರ ನರರಲ್ಲಿ ಉತ್ತಮರಾದ ವಾಯುದೇವರೇ ಯಾರಿಗೆ ಮುಖ್ಯರಾಗಿದ್ದಾರೋ ಆ ಜೀವರಾಶಿಗಳು, ಅಥವಾ ನರೋತ್ತಮರಾದವರು ಯಾರಿಗೆ, ನರೋತ್ತಮರಾದ ಏನು ಮನುಷ್ಯೋತ್ತಮರು, ಪರೇ ಅವರೇ ಯೇಷುತೆ ಅವರು ಯಾರಿಗೆ ಅವರರಾಗಿದ್ದಾರೋ ಅವರು ಅಂತಹ ನರೋತ್ತಮರಿಗೆ ಪರರಾದ ಅವರು ಪರಾಹ ಮುಕ್ತಿಯೋಗ್ಯ ಅವರು ಮುಕ್ತಿಯೋಗ್ಯರು. ಅಂದ್ರ ವಾಯುದೇವರನ್ನ ನಂಬಿದವರು ಯಾರೋ, ವಾಯುದೇವರ ಭಕ್ತರು ಯಾರೋ ಅವರೆಲ್ಲರೂ ಮುಕ್ತಿಯೋಗ್ಯರು. ಅನ್ಯೇಚ ಅಂದ್ರೆ ಮನುಷ್ಯೋತ್ತಮರಿಂದ ಭಿನ್ನರಾದ ಮನುಷ್ಯಾಧಮರು, ಸಂಸ್ಕೃತಿ ಪರರು, ಸಂಸಾರದಲ್ಲೇ ಆಸಕ್ತರಾದವರು, ಮತ್ತು ತಮೋಗಾಹ ಅಸುರಾಹ, ತಮೋಗಾಹ ಅಂದ್ರೆ ಅಂಧಂತಮಸ್ಸನ್ನು ಹೊಂದಲು ಯೋಗ್ಯರಾದವರು, ಇವರಿಗೆ ಮಾತ್ರ ಮುಕ್ತಿ ಇಲ್ಲ. ಯಾರು ಸಂಸಾರದಲ್ಲೇನೆ ಇರತಕ್ಕಂಥವರಾಗಿದ್ದಾರೆ ಅವರಿಗೆ. ಯಾರು ತಮೋಗಾಹ ಅಸುರಾಹ, ಯಾರು ತಮಸ್ಸನ್ನು ಹೊಂದುವ ಅಸುರರಿದ್ದಾರೆ ಅವರಿಗೆ ಮುಕ್ತಿ ಇಲ್ಲ. ನರೋತ್ತಮನೇ ಪರವಾಗಿ ಉಳ್ಳ ಜೀವರಾಶಿಗಳು ಯಾರೋ ಅವರು ಮುಕ್ತಿ ಯೋಗ್ಯರು. ಆ ನಿಯಮದೊಳಗೆ ವ್ಯತ್ಯಾಸ ಇಲ್ಲ. ಅವರು ಎಂದು ಸಂಸಾರಕ್ಕೆ ಬರಂಗಿಲ್ಲ, ಸಂಸಾರದವರೆಂದು ಮುಕ್ತಿಗೆ ಹೋಗಂಗಿಲ್ಲ. ಅಂಧನ್ ತಮಸ್ಸಿಗೆ ಹೋಗೋರು ಎಂದು ಮೋಕ್ಷಕ್ಕೆ ಹೋಗಂಗಿಲ್ಲ, ಮೋಕ್ಷಕ್ಕೆ ಹೋಗೋರು ಅಂಧನ್ ತಮಸ್ಸಿಗೆ ಹೋಗಲ್ಲ. ಈ ನೇಮ ಎಲ್ಲ ಕಾಲದಲ್ಲೂ ಇದ್ದದ್ದೇ. ಏವಂ ಸದೈವ ನೇಮ, ಈ ನೇಮ ಯಾವಾಗಲೂ ಇದ್ದದ್ದೇ. ಇದು ಕ್ವಚಿತ್ ಅನ್ಯಥಾನ, ಇದು ಎಂದು ವಿರುದ್ಧವಾಗಲ್ಲ. ಮೋಕ್ಷಕ್ಕೆ ಹೋಗೋರು ಅಂಧನ್ ತಮಸ್ಸಿಗೆ ಹೋಗೋರು ಮೋಕ್ಷಕ್ಕ ಈ ತರ ಪಲ್ಟಿ ಹೊಡೆಯೋದಿಲ್ಲ. ಈ ನೇಮ ಯಾರೇ ಇರ್ಲಿ ಅವರು ಮುಕ್ತಿ ಯೋಗ್ಯರಾದರು ಮುಕ್ತಿಗೇನು ಹೋಗ್ತಾರೆ, ತಮೋ ಯೋಗ್ಯರಾದರು ತಮಸ್ಸಿಗೆ ಹೋಗ್ತಾರೆ, ಸಂಸಾರದಲ್ಲಿರೋರು ಸಂಸಾರದಲ್ಲೇ ಇರ್ತಾರ. ಈ ನೇಮಕ್ಕ ಎಂದು ವ್ಯತ್ಯಾಸವಾಗೋದಿಲ್ಲ. ಯಾವತ್ ಪೂರ್ತಿ ಸಾಧನ ಸೇತಿ ಜೇಜ, ಇದು ಎಲ್ಲಿಯವರೆಗೆ ಅವರ ಸಂಸಾರ ಈ ಸಂಸಾರದಲ್ಲಿ ಬಂದಾಗ ಮುಕ್ತಿ ಯೋಗ್ಯರು ತಮೋ ಯೋಗ್ಯರ ಸಾಧನ ಪರಿಪೂರ್ಣ ಆಗೋದಿಲ್ಲ, ಅಲ್ಲಿ ತನ ಅವರು ಸಂಸ್ಕೃತಿಗಾಹ ಸಮಸ್ತಾಹ ಇವರೆಲ್ಲರೂ ಸಂಸಾರದಲ್ಲೇ ಇರೋದು. ಮುಕ್ತಿ ಯೋಗ್ಯರಾದ ಜೀವರಾಶಿಗಳ ಸಾಧನ ಪರಿಪೂರ್ಣ ಆಗದಿರುವಾಗ ಅವರೂ ಸಂಸಾರದಲ್ಲೇನೆ ಇರ್ತಾರ. ತಮೋ ಯೋಗ್ಯರಾದ ಜೀವರಾಶಿಗಳ ಸಾಧನ ಪರಿಪೂರ್ಣ ಆಗದಿರುವಾಗ ಅವರು ಈ ಸಂಸಾರದಲ್ಲೇನೆ ಇರ್ತಾರ. ಸಮಸ್ತಾಹ ಅಂದ್ರೆ ಅದನ್ನ ಹೇಳ್ತಾರೆ, ಯಾವತ ಪೂರ್ತಿ ಸಾಧನ ಸೇತಿ ಶೇಷ ನ ಭವಿತ ತಾವತ್ ಸಮಸ್ತಾಹ ಮೋಕ್ಷತಮೋ ಯೋಗ್ಯಾಹ ಸಮಸ್ತಾಹ ನಿತ್ಯ ಸಂಸಾರಿಶ್ಚ ಸಂಸ್ಕೃತಿಗಾಹ ಭವಂತಿ. ನೋಡ್ರಿ, ನಿತ್ಯ ಸಂಸಾರಿಗಳು ಸಂಸಾರದಲ್ಲೇನೆ ಇರ್ತಾರ, ಮೋಕ್ಷತಮೋ ಯೋಗ್ಯರಾದವರು ಸಂಸಾರದಲ್ಲೇನೆ ಇರ್ತಾರ. ಯಾವಾಗ ಯಾವತನ ಪೂರ್ತಿ ಉತ ಅಲ್ಲಿಯವರೆಗೆ ಸಂಸ್ಕೃತಿಗಾಹ ಸಮಸ್ತಾಹ ಮೋಕ್ಷದ ಸಾಧನ ಪರಿಪೂರ್ಣ ಆಗದಿರುವಾಗ, ತಮಸ್ಸಿಗೆ ಹೋಗುವ ಸಾಧನ ಪರಿಪೂರ್ಣ ಆಗದಿರುವಾಗ ಇವರು ಎಲ್ಲಿರ್ತಾರಪ್ಪ? ಆಗ ನಿತ್ಯ ಸಂಸಾರಿಗಳು ಎಲ್ಲಿರ್ತಾರ? ಎಲ್ಲರೂ ಸಂಸಾರದಲ್ಲೇನೆ ಇರುತ್ತಾರೆ. ಅಂದ್ರ ಮನುಷ್ಯೋತ್ತಮರು ಮುಕ್ತಿ ಯೋಗ್ಯರು, ಅರ್ಥಾತ್ ವಾಯುದೇವರನ್ನ ಮುಖ್ಯ ಅಂತ ತಿಳಿದುಕೊಂಡ ಯಾವ ಜೀವರಾಶಿಗಳಿದ್ದಾರೋ ಅವರೆಲ್ಲರೂ ಮುಕ್ತಿ ಯೋಗ್ಯರು. ಅನ್ಯೇಚ ವಾಯುದೇವರನ್ನ ಬಿಟ್ಟು ಉಳಿದವರಿದ್ದಾರಲ್ಲ ಅವರು
ಸಂಸ್ಕೃತಿ ಪರಾಹ ಅಸುರಾಹ ತಮೋಯೋಗ ತಮೋಗಾ ಅವರೆಲ್ಲರೂ ತಮಸ್ಸನ್ನ ಹೊಂದುವರು. ಇವು ಈ ಸಂಸಾರದಲ್ಲೇ ಇರುವರು ಅಂದ್ರ ನಿತ್ಯ ಸಂಸಾರಿಗಳು. ಅಸುರಾಹ ತಮೋಗಾಹ ಅಂದನ್ ತಮಸ್ಸಿಗೆ ಹೋಗೋರು, ಮುಕ್ತಿಗೆ ಹೋಗೋರು. ಈ ಮೂರು ನಿಯಮದೊಳಗೆ ಎಂದು ವ್ಯತ್ಯಾಸ ಆಗಲ್ಲ, ಇದು ಯಾವಾಗಲೂ ಇದ್ದದ್ದೇ. ಆದರೆ ಅವರವರು ತಮ್ಮ ತಮ್ಮ ಸಾಧನೆಯನ್ನು ಮಾಡಿಕೊಂಡು ಹೋಗೋಕ್ಕಿಂತ ಪೂರ್ವದೊಳಗ ಅವರು ಸಂಸಾರದಲ್ಲೇ ಇರ್ತಾರೆ. ಈ ಮೂರು ಜನ ಮುಕ್ತಿ ಯೋಗ್ಯರಾದವರು, ಸಂಸಾರ ಯೋಗ್ಯರಾದವರು, ತಮಸ್ಸಿಗೆ ಯೋಗ್ಯರಾದವರು, ಈ ಮೂರೂ ಜನ ಅವರು ಸಂಸಾರದಲ್ಲೇನೆ ಇರ್ತಾರೆ. ಎಲ್ಲಿಯವರೆಗೆ ಸಾಧನ ಪರಿಪೂರ್ಣ ಆಗೋದಿಲ್ಲ ಅಲ್ಲಿಯವರೆಗೆ. ಪೂರ್ತಿಶ್ಚ ನೈವ ನಿಯಮಾತ್ ಭವಿತಾ ಹಿ ಯಸ್ಮಾತ್ ತಸ್ಮಾತ್ ಸಮಾಪ್ತಿಮಪಿ ಯಾಂತಿ ನ ಜೀವ ಸಂಗಾ ಆನಂದಮೇವ ಗಣಶೋಸ್ತಿ ಯತೋ ಹಿ ತೇಷಾಂ ಇತ್ತಂ ತತಃ ಸಕಲ ಕಾಲಗತ ಪ್ರವೃತ್ತಿ. ಇದು ಬಹಳ ಮಹತ್ವದ್ರಿ, ಇದು ಬಹಳ ಮಹತ್ವದ್ದು ಅಲ್ರಿ. ಹೀಗೆ ಸಾಧನ ಮಾಡ್ತಾ 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 ಹೋಗ್ಬಿಟ್ರೆ ಮುಕ್ತಿಗೆ ಹೋಗೋರು ಮುಕ್ತಿಗೆ ಹೋಗ್ತಾರ, ಸಂಸಾರದೊಳಗೆ ಇರೋರು ಸಂಸಾರದೊಳಗೆ ಇರ್ತಾರ ನಿತ್ಯ ಸಂಸಾರಿಗಳಾಗಿ. ಆಮೇಲೆ ತಮಸ್ಸಿಗೆ ಹೋಗೋರು ತಮಸ್ಸಿಗೆ ಹೋಗ್ಬಿಡ್ತಾರ. ಆಮೇಲೆ ಸಂಸಾರದಲ್ಲಿ ಇರೋರು ಯಾರು ಇಲ್ಲ ಅಂತ ಆಗ್ಬಿಡ್ತಲ್ಲ, ನಿತ್ಯ ಸಂಸಾರಿಗಳು ಅವರು ನಿತ್ಯ ಸಂಸಾರಕ್ಕೆ ಹೋಗ್ಬಿಟ್ರು. ಬರೇ ಸಂಸಾರದಲ್ಲಿ ಈ ಮೂರೂ ಜನ ಸಂಸಾರದಲ್ಲಿ ಇರ್ತಾರಂತ ಮೇಲೆ ಹೇಳಿದ್ರಿ. ಈಗ ಸಂಸ್ಕೃತಿಗಾಹ ಸಮಸ್ತಾಹ ಅಂತ ತಮೋ ಯೋಗ್ಯರು, ನಿತ್ಯ ಸಂಸಾರಿಗಳು, ಮೋಕ್ಷ ಯೋಗ್ಯರು, ಈ ಮೂರು ಜನ ಎಲ್ಲಿರ್ತಾರ? ಸಂಸಾರದಲ್ಲಿ ಇರ್ತಾರ. ಈ ಸಂಸಾರದಲ್ಲಿರುವ ಈ ಮೂರು ಜನರ ಒಂದು ಗುಂಪು ಕ್ರಮೇಣ ಈ ಒಂದು ಬ್ರಹ್ಮದೇವ್ರ ಜೊತೆಗೆ ಇಟ್ಟು, ಈ ಒಂದು ಬ್ರಹ್ಮದೇವ್ರ ಇಟ್ಟು, ಈ ಒಂದು ಬ್ರಹ್ಮದೇವ್ರ ಮುಕ್ತಿ ಹೋದ್ರು, ಅವ್ರದ್ದು ಖಾಲಿ ಆಗ್ಬಿಡ್ತು. ಮತ್ ಈ ಬ್ರಹ್ಮದೇವ್ರ ಜೊತೆಗೇನೆ ಕೆಲವು ನಿತ್ಯ ಸಂಸಾರಕ್ಕೆ ಬಂದ್ಬಿಟ್ರು, ಸಂಸಾರ ಕಳ್ಕೊಂಡು ನಿತ್ಯ ಸಂಸಾರಕ್ಕೆ ಬಂದ್ಬಿಟ್ರು. ಇನ್ನು ಅದ್ರೊಳಗೆ ಕೆಲವು ತಮಸ್ಸನ್ನು ಸಾಧನೆ ಮಾಡ್ಕೊಂಡು ತಮಸ್ಸಿಗೆ ಹೋಗ್ಬಿಟ್ರು. ಆದ್ರೆ ಹಿಂಗ ಇಲ್ಲಿ ಕಮ್ಮಿ ಹಾಕೋತ್ ಹೋಗ್ಬಿಡ್ತಂದ್ರ ಸಂಸಾರ ಹೋಗ್ಬಿಡ್ತು, ಮುಗಿದ್ ಬಿಡ್ತಲ್ಲ, ಮುಂದೇನು ಒಂದ್ ದಿನ ಜೀರೋ ಆಗ್ಬಿಡ್ತದಲ್ಲ ಅಂತ ಅಂದರೆ ಪೂರ್ತಿಶ್ಚ ನೈವ ನಿಯಮಾತ್ ಭವಿತಾ ಹಿ ಯಸ್ಮಾತ್. ಒಂದಿಲ್ಲ ಒಂದು ಕಾಲದಲ್ಲಿ ಒಬ್ಬೊಬ್ಬರು ಮುಕ್ತಿ ತಮಸ್ಸು ನಿತ್ಯ ಸಂಸಾರವನ್ನ ಹೊಂದಿದ ಮೇಲೆ ಪರಿಸಮಾಪ್ತಿ ಆಗ್ತದ. ಮುಕ್ತಿ ಯೋಗ್ಯ ತಮೋ ಯೋಗ್ಯರೇ ಇಲ್ಲ ಅಂತ ಆಯ್ತು. ಮುಕ್ತಿ ಯೋಗ್ಯರು ತಮೋ ಯೋಗ್ಯರು ನಿತ್ಯ ಸಂಸಾರಿಗಳೇ ಇಲ್ಲ ಅಂದ ಮೇಲೆ ಹಾಗಾದ್ರ ಈ ಜಗತ್ ಪ್ರವಾಹ, ಈ ಕಾಲಚಕ್ರ ನಿಂತು ಹೋಗ್ಬಿಡ್ತದ ಅಂತ ನಾವು ಏನಾದ್ರೂ ಪ್ರಶ್ನೆ ಮಾಡಿದ್ರ ಅದಕ್ಕೆ ಉತ್ತರ ಹೇಳುತ್ತಾರೆ, ಯಸ್ಮಾತ್ ಪೂರ್ತಿಶ್ಚ ನೈವ ಭವಿತಾ ನಿಯಮಾತ್. ನಿಯಮಾತ್ ಅನ್ನೋ ಶಬ್ದಕ್ಕೆ ಟಿಪ್ಪಣಿಕಾರರು ಅರ್ಥ ಬರೀತಾರೆ, ಹರಿಸಂಕಲ್ಪಾತ್. ಇದು ನಮ್ಮ ನಿಮ್ಮ ಸಂಕಲ್ಪ ಅಲ್ರಿ. ನಮ್ಮ ನಿಮ್ಮ ಸಂಕಲ್ಪ ಇದ್ರ ಅದಕ್ಕೇನೋ ಅಂತ್ಯ ಬರ್ತದ. ಇದು ನಿಯಮಾತ್. ನಿಯಮಾತ್ ಅನ್ನೋ ಶಬ್ದಕ್ಕೆ ಹರಿಸಂಕಲ್ಪ, ಇದು ಭಗವಂತನ ಸಂಕಲ್ಪ. ಆ ಸಂಕಲ್ಪದಿಂದ ಪೂರ್ತಿ ಸಾಧನ ಸಮಾಪ್ತಿ. ಪೂರ್ತಿ ಅಂದ್ರ ಸಾಧನ ಸಮಾಪ್ತಿ, ನೈವ ಭವಿತಾ ಇದು ಆಗೋದೇ ಇಲ್ಲ. ಸಾಧನ ಸಮಾಪ್ತಿ ಆಗಂಗೆ ಇಲ್ಲ. ಹಂಗೆ ಹೆಂಗ ಆಗಂಗಿಲ್ರಿ? ಒಂದಿನ ಮುಗಿಬೇಕಲ್ಲ ಇದು. ಹೋಲಿ 100 ವರ್ಷ 1000 ವರ್ಷ, 1000 ಬ್ರಹ್ಮದೇವರು, ಲಕ್ಷ ಬ್ರಹ್ಮದೇವರು, ಏನೋ ಒಂದು ಕೋಟಿ ಬ್ರಹ್ಮದೇವರು, 10 ಕೋಟಿ ಬ್ರಹ್ಮದೇವರು, 10 ಕೋಟಿ ಬ್ರಹ್ಮದೇವರು ಮುಗಿದ್ಮೇಲಾದ್ರೂ ಸಾಧನ ಮಾಡ್ಕೊಳ್ಳೋರು ಮುಗಿದು ಬಿಡ್ತಲ್ಲ. ಇಲ್ಲ ಅಂತಂತಾರೆ. ಇದು ಭಗವಂತನ ಸಂಕಲ್ಪದ, ಇದು ಮುಗಿಲಿಕ್ಕೆ ಸಾಧ್ಯನೇ ಇಲ್ಲ. ಆಯ್ತ್ರಿ, ಭಗವಂತನ ಸಂಕಲ್ಪ ಅಂತೂ ನಮ್ ಬಾಯಿ ಮುಚ್ಚಿಸ್ಬೇಡ್ರಿ, ಕಾರಣ ಹೇಳ್ರಿ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರ, ತಸ್ಮಾತ್ ಜೀವ ಸಂಗಾಹ ಸಮಾಪ್ತಿಮಪಿ ನ ಯಾಂತಿ. ನೋಡ್ರಿ, ಈ ಜೀವರ ಗುಂಪೇನದಲ್ಲ ಸಂಘ, ಆ ಜೀವರ ಗುಂಪಿಗೆ ಸಮಾಪ್ತಿನೇ ಇಲ್ಲ.
ಯಾವ ಕಾರಣ ಹರಿಸಂಕಲ್ಪದಿಂದ ಈ ಸಾಧನ ಪರಿಪೂರ್ತಿ ಮುಗಿಯೋದಿಲ್ಲವೋ ತಸ್ಮಾತ್ ಆದ ಕಾರಣ ಜೀವಸಂಗಾಹ ಸಮಾಪ್ತಿಮಪಿ ನ ಯಾಂತಿ, ಈ ಜೀವರ ಗುಂಪಿಗೆ ಸಮಾಪ್ತಿನೇ ಇಲ್ಲ. ಹಿಂಗೆಂಗ್ ಹೇಳ್ತೀರಿ? ಅನಂತಮೇವ ಗಣಶೋಸ್ತಿ ಯಥೋ ಹಿ ತೇಷಾಂ, ಯತಃ ಯಾವ ಕಾರಣ, ತೇಷಾಂ ಆ ಜೀವರಾಶಿಗಳ, ಅನಂತಮೇವ ಗಣಶಃ ಗಣಶನೇ ಅನಂತ್ಯದರೆ. ಅನಂತ್ಯ ಅನ್ನೋ ಶಬ್ದಕ್ಕೆ ಅರ್ಥ ಏನ್ರಿ? ರಾಜಗೋಪಾಲ ಏನ್ ಆರ್ಯನ್ ಹೇಳಿ ಆಚಾರ್ಯ. ರಾಜಗೋಪಾಲ್ ಏನ್ರಿ? ಹೌದೌದು, ರಾಜಗೋಪಾಲ್. ಹಾ, ರಾಜಗೋಪಾಲ ಅನಂತ್ಯ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಅನಂತ ಅಲ್ವಾ ಆಚಾರ್ಯ ಅದು? ಅನಂತ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಅನಂತ ಅಂದ್ರೆ ಅವ್ನಿಗೆ ಆದಿ ಇಲ್ಲ ಅಂತ್ಯವೂ ಇಲ್ಲ ಅಂತ. ಅಂತ ಇಲ್ಲದೆ ಇದ್ದದ್ದು ಅಂದರೆ ಸಾಧನೆಯನ್ನು ಮಾಡಿಕೊಳ್ಳುವ ಜೀವರಾಶಿಗಳ ಗುಂಪಿಗೆ ಅಂತನೇ ಇಲ್ಲ. ಗುಂಪಿಗೆ ಅಂತನೇ ಇಲ್ಲದ ಮೇಲೆ ಗುಂಪುಗಳು ಅನಂತ ಇವೆ. ಒಂದು ಬ್ರಹ್ಮಕಲ್ಪಕ್ಕೆ ಒಂದು ಗುಂಪು ಹೋಯ್ತು, ಒಂದು ಗುಂಪು ಹೋದ್ರು ಮತ್ತದು ಅನಂತನೇ. ಎರಡು ಗುಂಪು ಹೋಯ್ತು, ಅದು ಅನಂತನೇ. ಈಗ ಅನಂತ ಕಾಲದಿಂದ ಅನಂತ ಬ್ರಹ್ಮದೇವರು ಮುಕ್ತರಿಗಾರ, ಅನಂತ ಬ್ರಹ್ಮದೇವರ ಜೊತೆಗೆ ಅನಂತ ಜೀವರಾಶಿಗಳು ಸಾಧನ ಮಾಡಿಕೊಂಡು ಹೋಗಿದ್ದರೂ ಕೂಡ ಇನ್ನು ಅನಂತನೇ ಅದು. ಅದಕ್ಕಾಗಿ ಅದಕ್ಕೆ ಅನಂತ್ಯ ಅಂತ ಇಲ್ಲದೆ ಇದ್ದದ್ದರಿಂದ ಅನಂತ್ಯ ಬಂತು ಆ ಗುಂಪಿಗೆ. ಯಾವ ಗುಂಪಿಗೆ? ಸಾಧನೆಯನ್ನ ಮಾಡಿಕೊಂಡು ಮೋಕ್ಷಕ್ಕೆ ಹೋಗೋರು, ತಮಸ್ಸಿಗೆ ಹೋಗೋರು, ನಿತ್ಯ ಸಂಸಾರಕ್ಕೆ ಹೋಗೋರು, ಆ ಗುಂಪುಗಳು ಅನಂತವಾಗಿವೆ. ಈಗ ಅನಂತ ಗುಂಪುಗಳು ಹೋಗಿವೆ, ಇನ್ನೂ ಅನಂತ ಗುಂಪುಗಳು ಹೋಗುವಿವೆ. ಹೋಗುವ ಗುಂಪುಗಳಿಗೆ ಅಂತ್ಯ ಇಲ್ಲ. ಎಷ್ಟು ಜೀವರಾಶಿಗಳಿದ್ದಾರೆ ಲೆಕ್ಕ ಹಾಕಿ. ಅನಂತಮೇವ ಗಣಶೋಸ್ತಿ ಯತಃ ತೇಷಾಂ ಗಣಶಃ ಅನಂತಮೇವ ಅಸ್ತಿ, ಗಣಶಃ ಅನಂತಮೇವ ಅಸ್ತಿ. ಗುಂಪುಗಳು ಅನಂತವಾಗಿವೆ ಅಂದ ಮೇಲೆ ತತಃ ಇತ್ತಂ ಸಕಲ ಕಾಲಗತಾ ಪ್ರವೃತ್ತಿ, ಈ ಏನು ಪ್ರವೃತ್ತಿ ಇದೆಯಲ್ಲ, ಇವರು ಸಾಧನ ಮಾಡಿಕೊಂಡು ಹೋದರು, ಅವರು ಸಾಧನ ಮಾಡಿಕೊಂಡು ಹೋದ್ರು, ಮೂರೂ ಜನ ಸಾತ್ವಿಕರಾದ ಜನ, ಸಾತ್ವಿಕ ಗುಣೋದ್ರಿಕ್ತರಾದ ಜನರು ಮೋಕ್ಷಕ್ಕ, ತಮೋ ಗುಣಯುಕ್ತರಾದ ಜನರು ಅಂಧನ್ ತಮಸ್ಸಿಗೆ, ರಜೋಗುಣಯುಕ್ತರಾದವರು ನಿತ್ಯ ಸಂಸಾರ. ಈ ತರ ಹೋಗುವ ಜನರು ಹೋಗಿದ್ದರೂ ಕೂಡ ಈ ಪ್ರವಾಹ ವಿಚ್ಛೇದಕ್ಕೆ ಕಾರಣ ಇಲ್ಲ. ಈ ಪ್ರವಾಹ ಒಂದು ದಿನ ಮುಗೀತು ಅಂತಿಲ್ಲ. ಏನು ಜೀವರಾಶಿಗಳ ಗುಂಪು ಅಂತ ಗುಂಪನ್ನ ನಿಯಮನ ಮಾಡ್ತಾನೆ ಸ್ವಾಮಿ. ಈ ಪ್ರವೃತ್ತಿ ಸಕಲ ಕಾಲ, ಎಲ್ಲಾ ಕಾಲದಲ್ಲಿಯೂ ಇದು ಇದ್ದದ್ದೇ. ಸಾಧನ ಮಾಡಿಕೊಳ್ಳೋರದು ಮುಗೀತು ಅಂದರೆ ಮುಗೀತು ಅಂತ ಏನು ಪ್ರಶ್ನೆ ಮಾಡಿದ್ದೀರಿ, ಆ ಸಾಧನ ಮಾಡಿಕೊಳ್ಳುವರ ಸಂಖ್ಯೆನೇ ಮುಗಿಯೋದಿಲ್ಲ. ಆ ಸಂಖ್ಯೆಗೆ ಅನಂತ್ಯವಿದೆ, ಗಣಶನೇ ಅನಂತ್ಯವಿದೆ, ಗುಂಪುಗಳೇ ಒಂದೊಂದು ಗುಂಪುಗಳಿಗೆ ಅನಂತ ಜೀವರಾಶಿಗಳ್ರಿ. ಅಂತ ಗಣಗಳೇ ಅನಂತ. ಒಂದೊಂದು ನಾ ಮೊನ್ನೆ ನಿಮಗೊಂದು ದೃಷ್ಟಾಂತ ಕೊಟ್ಟಿದ್ದೆ. 400 ಜನರದು ನಾವು 9, 10 ಗುಂಪು ಮಾಡಿದ್ದೇವೆ. ಒಂದು ಗುಂಪಿನಲ್ಲಿ ಎಷ್ಟು ಮಂದಿ ಇದ್ದಾರ್ರಿ? 43 ಮಂದಿ. ಆ 43 ಮಂದಿ ಒಳಗೆ ಯಾರಾದ್ರೂ 4 ಮಂದಿ ಹೋಗ್ಬಿಟ್ರ ಆ ಗುಂಪಿಗೆ ಹೋಗ್ಬಿಡ್ತು. ಹಂಗಲ್ಲ ಇದು ಈ ಗುಂಪು ಅನಂತ ಜೀವರಾಶಿಗಳ ಗುಂಪು. ಒಂದು ಗುಂಪಿನಲ್ಲೇ ಅನಂತ ಜೀವರಾಶಿಗಳು, ಅಂತ ಗುಂಪುಗಳು ಅನಂತ. ಮುಗಿತದೆ ಎಲ್ರದು. ಇದು ಹಿಂಗ್ಯಾಕ? ನಿಯಮ, ಹರಿಸಂಕಲ್ಪ, ಭಗವಂತನ ಸಂಕಲ್ಪ. ಅಷ್ಟು ಜೀವರಾಶಿಗಳಿದ್ದಾರೆ. ಏನು ಭಗವಂತನ ಸಾಮರ್ಥ್ಯ, ಏನು ಭಗವಂತನ ವ್ಯಕ್ತಿತ್ವ, ಏನು ಭಗವಂತನ ಸಾಮ್ರಾಜ್ಯ. ನಮ್ಮ ಸ್ವಾಮಿ ಎಷ್ಟು ಜೀವರಾಶಿಗಳಿಗೆ ನಿಯಾಮಕರಾಗಿದ್ದಾನೆ ತಿಳ್ಕೊಂಡು.
ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ಎಲ್ಲರಿಗೂ ನಿಯಾಮಕನಾಗಿ, ಈ ನಿಯಾಮಕತ್ವಕ್ಕೆ ಕುಂದು ಕೊರತೆ ಇಲ್ರಿ. ಯಾವುದೇ ಪಾರ್ಟಿಗೆ ಸೇರ್ಲವ, ಅವ ದೇವರ ಅಧೀನನೇ. 4 ದಿನ ಇವ್ರ ಅಧೀನಿದ್ದ, 4 ದಿನ ಅವ್ರ ಅಧೀನಿದ್ದ, ಇಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಆ ಭಗವಂತ ತನ್ನ ಈ ಸಂಕಲ್ಪಾನುಸಾರವಾಗಿ ಈ ಜೀವರಾಶಿಗಳ ಸಂಖ್ಯೆ ಮುಗಿಯದೇ ಇದ್ದುದರಿಂದ ಮುಗಿಯಂಗೂ ಇಲ್ಲ, ಮುಗಿಸ್ಲಿಕ್ಕೆ ದೇವರ ಸಂಕಲ್ಪನೂ ಇಲ್ಲ. ಅಂದ ಮೇಲೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ನಡೆಯದೇ ಇದು. ನಾವು ನೀವು ಬರ್ತೇವು, ಹೋಗ್ತೇವು, ಮೋಕ್ಷಕ್ಕೆ ಹೋಗ್ತೇವ್ರಿ. ಹಿಂಗ ನಮ್ಮಂತವ್ರು ಸಾಧನ ಮಾಡ್ಕೊಂಡು ಹೋಗೋರು ಅನಂತರಿದ್ದಾರೆ. ಅನಂತರ ಅಂದ್ಮೇಲೆ ಅದಕ್ಕೆ ಎಂಡ್ ಇಲ್ಲ. ಎಂಡ್ ಇಲ್ಲದ್ಮೇಲೆ ಸಾಧನ ಸಮಾಪ್ತಿ ಆಯ್ತು, ಮುಗಿತಿನ್ನ, ಏನು ದೇವ್ರ ಕೆಲಸ ನಿಂತು ಬಿಡ್ತು. ಈ ಸರ್ಕಸ್ದವ್ರು ಬಂದಿರ್ತಾರ ನೋಡ್ರಿ, ಅಪ್ಪನ ಜಾತ್ರೆ ಬಂತಂದ್ರೆ ಸರ್ಕಸ್ಗಳು ಬರ್ತಾವ. ಆಯಾ ಊರೊಳಗೆ ಜಾತ್ರೆ ಬಂದ್ರೆ ಸರ್ಕಸ್ಗಳು ಬರ್ತಾವ. ಆ ಸರ್ಕಸ್ ಎಷ್ಟು ದಿವಸ ನಡೀತಾವ್ರಿ? 1 ವಾರ, ತಿಂಗಳ, 2 ತಿಂಗಳು ನಡೀತಾವ. ಊರಾಗಿರೋರೆ 10,000 ಮಂದಿ. 10,000 ಮಂದಿ ಒಂದೇ ದಿವ್ಸಕ್ಕೆ ಬರದೇ ಇದ್ರು ತಿಂಗಳ ಬಂದು ಏನೋ ನೋಡ್ಕೊಂಡು ಹೋಗ್ಬಿಟ್ಟು 10,000 ಮಂದಿ ರೊಕ್ಕ ಕೊಟ್ಟು ನೋಡ್ಕೊಂಡು ಹೋದ್ಮೇಲೆ ಇನ್ನ 10,000 ಒಂದೇದವನೇ ಇಲ್ಲ ಅಂದ್ಮೇಲೆ ಅಲ್ಲಿ ನಾಟಕ ನಡೀತದಿಲ್ಲ. ಒಂದು ಹೋಯ್ತು, ಕ್ಲೋಸ್ ಆಯ್ತು, ನಾಟಕ ಕಂಪನಿ ಕ್ಲೋಸ್ ಆಯ್ತು. ಹಂಗ ಭಗವಂತನ ಈ ಸೃಷ್ಟ್ಯಾದ್ವ್ಯಾಪಾರವೆಂಬ ನಾಟಕ ಮಾಡುವ ಕಂಪನಿ ಇದೇನಾದ್ರೂ ಮುಳುಗ್ತದೇನು? ಸರ್ವಥಾ ಮುಳುಗಂಗಿಲ್ಲ. ಅವನೇ ಮುಳುಗಿಸ್ಬೇಕು ಪ್ರಳಯ ಕಾಲದಲ್ಲಿ, ಮತ್ತ ಅವನೇ ಅದನ್ನು ಓಪನ್ ಮಾಡಬೇಕು. ಹೊರತು ಅದು ತಾನಾಗಿ ಮುಗಿತು ಅಂತನೋ ಪ್ರಸಕ್ತಿ ಇಲ್ಲ. ಯಾಕೆ? ನಾಟಕದಲ್ಲಿ ಪಾತ್ರವನ್ನ ವಹಿಸೋರು ಬಹಳ ಬಂದಿದ್ದಾರೆ. ಬಹಳ ಮಂದಿ ಶಬ್ದಕ್ಕ ಅನಂತರಿದ್ದಾರೆ. ಅನಂತರಿದ್ದರಿಂದ ಒಂದೊಂದ್ಸಲ ನಾಟಕ ಮಾಡಿದಾಗ ಒಬ್ಬೊಬ್ರು ಮುಕ್ತರಾಗೋತ್ ಹೋಗ್ಬಿಡ್ತಾರ, ಮತ್ತೊಬ್ರು ಬರ್ತಾರ ಸಾಧನೆ ಮಾಡ್ಕೊಲಿಕ್ಕೆ. ಅಂತಹ ಇದು ಸಕಲ ಕಾಲದಲ್ಲಿಯೂ ನಡೆಯುವ ಸೃಷ್ಟ್ಯಾದ್ವ್ಯಾಪಾರ ರೂಪವಾದ ಸಾಧನೆಯನ್ನು ಮಾಡಿಕೊಳ್ಳುವ ಕ್ರಿಯಾ. ಈ ಪ್ರವೃತ್ತಿಗೆ, ಈ ಪ್ರವಾಹಕ್ಕೆ ವಿಚ್ಛೇದ ಅನ್ನೋದು ಇಲ್ಲ. ಯಥೈವ ಕಾಲ ನಿಯಮ ಸುರಾದಿ ನಿಯಮಸ್ತಥಾ ತಸ್ಮಾತ್ ನ ಅನೀದೃಶಂ ಕ್ವಾಪಿ ವಿಶ್ವಮೇತದ್ ಭವಿಷ್ಯತಿ ಅನ್ನುವ ಪ್ರಮಾಣವಿದೆ. ಹೇಗೆ ಕಾಲ ಪ್ರವಾಹಕ್ಕೆ ಅಂತ್ಯ ಇಲ್ಲನೋ, ಕಾಲ ಮುಗಿತು ಅಂತ ಯಾರಾದ್ರೂ ಹೇಳ್ತೀರಾ? ಕಾಲ ಪ್ರವಾಹ ಮುಗಿತು, ನಿಂತು ಬಿಡ್ತು. ನಿಮ್ ಘಡಾಳ್ ನಿಂದಿರ್ಬೋದ್ರಿ, ಶಲ್ ಇಲ್ಲ ಅಂತ ಹೇಳಿ, ಚಾರ್ಜ್ ಇಲ್ಲ ಅಂತ ಹೇಳಿ. ಶಲ್ ಇಲ್ಲ ಅಂತ ಹೇಳಿ ಘಡ್ಯಾರ ನಿಂತರು, ಸಮಯ ನಿಂದ್ರಂಗಿಲ್ಲ, ಸಮಯ ಇದ್ದದ್ದೇ. ಕಾಲ ಪ್ರವಾಹಕ್ಕೆ ಯಾವ ರೀತಿಯಾಗಿ ವಿಚ್ಛೇದ ಇಲ್ಲನೋ, ದೇಶಕ್ಕೆ ಯಾವ ರೀತಿಯಾಗಿ ನಾಶ ಇಲ್ಲನೋ, ದೇಶ ಕಾಲಗಳು ಹೇಗೆ ಅನಂತನೋ, ದೇಶ ಕಾಲಕ್ಕಿಂತಲೂ ಜೀವರಾಶಿಗಳ ಅನಂತ ಹೆಚ್ಚಂತ್ರಿ. ಇದು ನಮ್ಮ ವಿಚಾರಕ್ಕೆ, ನಿಮ್ಮ ಬುದ್ಧಿಗೆ ನಿಲುಕೋದಲ್ಲ, ಊಹಾತೀತ. ಇಷ್ಟೇ ಜನಸಂಖ್ಯಾ ನಾವು ಅಂತ ತಿಳ್ಕೊಂಡ್ಬಿಡ್ತೀವಿ, ಅಲ್ಲ. ಜೀವರಾಶಿಗಳ ಸಂಖ್ಯೆಗೆ ಲೆಕ್ಕವೇ ಇಲ್ಲ. ಅಂತಹ ಈ ಭಗವಂತನ ಈ ಸೃಷ್ಟಿಗೆ ಮುಗಿತು. ಇನ್ನೇನ್ ಎಲ್ಲಾರು ಹೋಗ್ಬಿಟ್ರು, ಇನ್ಯಾರು ಸೃಷ್ಟಿ ಮಾಡ್ತಾರ? ದೇವ್ರು ಮೋಕ್ಷಕ್ಕೆ ಹೋಗ್ಬಿಟ್ರು, ತಮಸ್ಸಿಗೆ ಹೋಗ್ಬಿಟ್ರು. ನಿತ್ಯ ಸಂಸಾರ ನಿತ್ಯ ಸೋಮ ಆರಾಮ್ ಮಲ್ಕೊಂಡ್ಬಿಡ್ತೀನಿ ನಾನು, ಇನ್ನೇನ್ ನಂದೇನು ಕೆಲಸ ಇಲ್ಲ, ಮುಗಿತ್, ಕ್ಲೋಸ್, ರಿಟೈರ್ಮೆಂಟ್ ಅಂತ ಇಲ್ಲ. ಭಗವಂತನ ಸೃಷ್ಟಿಗೆ ರಿಟೈರ್ಮೆಂಟ್ ಇಲ್ಲ. ರಿಟೈರ್ಮೆಂಟ್ ಕೊಡ್ತಾನ್ರಿ. ಈ ಜೀವರಾಶಿಗಳು ಸಂಸಾರದಲ್ಲಿ ಬಂದು ಒದ್ದಾಡಿ ಕಷ್ಟಪಟ್ಟು ಇನ್ನೂ ಒದ್ದಾಡ್ತಿರ್ತಾರ. ಈ ಒದ್ದಾಡಿದ ಜೀವರಾಶಿ ಸ್ವಲ್ಪ ರೆಸ್ಟ್ ಸಿಗಲಿ ಅಂತ ಹೇಳಿ 100 ವರ್ಷ ಪ್ರಳಯವನ್ನ ಮಾಡಿ, ಆ 100 ವರ್ಷ ತನ್ನ ಹೊಟ್ಟಿ ಒಳಗ ಬಂತಲ್ಲ, ಮೊದಲಿಗೇನೆ ಹೊಟ್ಟಿಯೊಳಗೆ ಕೂಡ್ರಪ್ಪ ನೀವು ಅಂತ ತಮ್ಮ ಹೊಟ್ಟಿಯೊಳಗೆ ಹಾಕೊಂಡು ವಿಶ್ರಾಂತಿ ಕೊಡ್ತಾನವ್ರಿ. ಅವನಿಗೆ ವಿಶ್ರಾಂತಿ ಬೇಕಾಗಿಲ್ಲ. ನಾವು ಕೆಲಸ ಮಾಡಿ ಶ್ರಮ ಆದದ್ದಕ್ಕಾಗಿ
ಬ್ರಹ್ಮದೇವರ 100 ವರ್ಷದ ಕಾಲದಲ್ಲಿ ಕೋಟಿ ಸಲ ಹುಟ್ಟಿ ಬಂದು ಕಷ್ಟಪಟ್ಟಿರ್ತೇವಲ್ಲ, ಆ ಕಷ್ಟಪಟ್ಟವನಿಗೆ ವಿಶ್ರಾಂತಿ ಬೇಕು. ಬೆಳಗಿನಿಂದ ಸೂರ್ಯೋದಯ ಸೂರ್ಯಾಸ್ತದವರೆಗೆ ಕೆಲಸ ಮಾಡಿ ರಾತ್ರಿ ನಿದ್ದೆ ತೋಳ ಬರದಿಸ್ ಹೆಂಗ ಚೈತನ್ಯ ಬರ್ತಲ್ಲ, ಹಂಗ 100 ವರ್ಷ ನಾವು ಈ ಸಂಸಾರ ಕಾಲ ಚಕ್ರದಲ್ಲಿ ಓಡಾಡಿದ್ದರಿಂದ ಬಹಳ ಶ್ರಮ ಪಟ್ಟಾರ ಈ ಜೀವರಾಶಿಗಳು. ಸ್ವಲ್ಪ ಅಂಕಾತನ ಅವ್ರಿಗೆ ವಿಶ್ರಾಂತಿ ಕೊಡೋಣ ಅಂತ ಹೇಳಿ ತನ್ನ ಹೊಟ್ಟಿನ ಹಾಕೊಂಡು ಕೂಡ್ತಾರ. ಆ ದೇವ್ರ ಹೊಟ್ಟಿಯೊಳಗಿದ್ದಾಗೆ ನಾವು ಸುಮ್ ಕೂಡೋದ್ರಿ. ದೇವ್ರ ಹೊಟ್ಟಿಂದ ಹೊರಗೆ ಬಂದ್ರ ನಮ್ ವ್ಯಾಪಾರವೇ ಬೇರೆ ಬೇರೆ ಶುರು ಆಗ್ಬಿಡ್ತಾವ. ಅವ್ರವ್ರ ಸಾಧನೆ ತಕ್ಕಂತೆ ವ್ಯಾಪಾರ ಶುರು ಆಗ್ಬಿಡ್ತಾವ. ಆ ವ್ಯಾಪಾರ ಮಾಡಿದಾಗ ಶ್ರಮ ಆಯ್ತು. ಶ್ರಮ ಆದದಕ್ಕಾಗಿ ದೇವ್ರ ಏನ್ ಮಾಡ್ದ, 100 ವರ್ಷ ಸುಮ್ ಕೂಡ್ರಿ ಅಂತ ಒಂದ್ ಕಡೆ ಕೂಡಿಸ್ದ. ಕೂಡಿಸಿ ಮತ್ತೆ ನಮ್ಮ ಕರ್ಮಾನುಸಾರ ಮತ್ತ ಹೊರಗ್ ತೆಗಿತಾನ, ಮತ್ ಸೃಷ್ಟಿ ಮಾಡ್ತಾನ, ಮತ್ ಸಾಧನೆ ಮಾಡಿಸ್ತಾನ, ಮತ್ ಕೆಲವ್ರಿಗೆ ಕಳಿಸ್ತಾನ, ಕೆಲವ್ರಿಗೆ ಇಟ್ಕೋತಾನ, ಮತ್ ಕೆಲವ್ರು ಬರ್ತಾರ, ಮತ್ ಹಿಂಗೇನೆ ಇದು ನಡೀತಾ ಇರ್ತದೆ. ಏತೈ ಸುರಾಧಿವಿರತಿ ಪ್ರತಿಭಾದಿ ಯುಕ್ತೈ ಸಹೈವ ಸತತಂ ಪ್ರವಿಚಿಂತಯದ್ಭಿ ಪೂರ್ತೇರಚಿಂತ್ಯಮಹಿಮಃ ಪರಮಃ ಪರಾತ್ಮ ನಾರಾಯಣೋಶ್ಚ ಗುಣ ವಿಸ್ತೃತಿ ರಣ್ಯಗಾಕ್ವ ಸತತಂ ಪ್ರವಿಚಿಂತಯದ್ಭಿ. ದೇವಾದಿ ದೇವತೆಗಳು, ಅತಿ ಪ್ರತಿಭಾದಿಂದ ಕೂಡಿದ ದೇವತೆಗಳು ಎಲ್ಲರೂ ಏಕಾಲಕ್ಕೆ ಸೇರಿ ಸತತವಾಗಿ ಚಿಂತನೆ ಮಾಡಿದರೂ ಕೂಡ ಆ ಭಗವಂತನ ಮಹಿಮಾ ಅಚಿಂತ್ಯವಾದ ಭಗವಂತನ ಮಹಿಮಾ, ಅಂತಹ ಭಗವಂತನ ಗುಣವಿಸ್ತೃತಿಯನ್ನ ಯಾರು ತಾನೇ ಹೇಳಿಕ್ ಸಾಧ್ಯ? ಯಾರ ಕಡೆಯಿಂದ ಹೇಳಿಕ್ ಸಾಧ್ಯವಿಲ್ಲ ಅಂತ ಅನ್ನೋದನ್ನ ತಿಳಿಸ್ತಾರೆ. ಈ ಶ್ಲೋಕದ ವಿವರಣೆಯನ್ನ, 20ನೇ ಶ್ಲೋಕದ ವಿವರಣೆಯನ್ನ ನಾಳೆ ದಿನ ತಿಳಿದುಕೊಳ್ಳೋಣ. ಯಾರಿಗೇನಾದ್ರೂ ಕೇಳೋದಿದ್ರೆ 1 ನಿಮಿಷ ಕೇಳ್ರಿ. ಇವತ್ತು ಶುರು ಮಾಡ್ಲಿಕ್ಕಾಗಲಿಲ್ಲ, ಮತ್ ಸೋದಿಜ